ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬೋಟ್ ನೆಕ್ ಬ್ಲೌಸ್ಗೆ ಹೇಗೆ ನಾವು ನೆಕ್ ಬಿಡ್ತು ಭುಜನ ಕ್ಯಾಲ್ಕುಲೇಟ್ ಮಾಡಬೇಕು, ಹಾಗೆಯೇ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಇಟ್ಕೋಬೇಕು. ಸೊ ನಾನು ಪ್ರತಿಯೊಂದನ್ನು ಕೂಡ ಇವಾಗ ನಾನು ಹೇಳ್ಕೊಟ್ಬಿಡ್ತೀನಿ. ಇದರಿಂದ ಏನಾಗುತ್ತೆ ಅಂತಂದರೆ, ನೀವು ಯಾವುದೇ ಒಂದು ಅಳತೆ ಕೊಟ್ಟರು ಕೂಡ ಈ ಮೆಜರ್ಮೆಂಟ್ನಲ್ಲಿ ನೀವು ಕಟಿಂಗ್ ಮಾಡ್ತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನಾನು ಆಲ್ರೆಡಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಬ್ಲೌಸ್ ಪೀಸಲ್ಲಿ ಹೇಗೆ ಕಟ್ ಮಾಡಬೇಕು ಅಂತ. ಬಟ್ ಸುಮಾರು ಜನ ನನಗೆ ಕಮೆಂಟ್ ಮಾಡಿದ್ರಿ ಅಲ್ವಾ, ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತೆಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಕ್ಲಿಯರಾಗಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದೊಂದೇ ಮೆಥಡ್ ಸಾಕು, ನೀವು ಯಾವ ಬ್ಲೌಸ್ ಬೇಕಾದರೂ ಕಟಿಂಗ್ ಮಾಡ್ಕೋಬೋದು. ಸೊ ನಾನು ಫಸ್ಟು 32 ಸೈಜಿಂದ ಬರ್ತೀನಿ. ನೋಡಿ, 32 ಸೈಜ್ ಅಂತಂದರೆ ಇಲ್ಲಿ ನಾವು ಹೇಗೆ ತಗೋಬೇಕು ಅಂತ ಅನ್ನೋದು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇದೆ. ಸೊ 32ನ ಡಿವೈಡೆಡ್ ಬೈ 4ನೇ ಭಾಗ ಮಾಡಿ, ಡಿವೈಡೆಡ್ ಬೈ 4 ಮಾಡಿ. ಯಾಕೆ ಗೊತ್ತಾ, ಬ್ಲೌಸಲ್ಲಿ 4 ಭಾಗ ಇರುತ್ತೆ, ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿ. ಬ್ಯಾಕ್ ಸೈಡ್ ಕೂಡ 2 ಭಾಗ ಮಾಡಬೇಕಲ್ವಾ, ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಅಂದಮೇಲೆ 32ನ 4 ಭಾಗ ಮಾಡಿದಾಗ 8 ಬರುತ್ತೆ. ಸೊ ಇದು ಗೊತ್ತಾಯ್ತಲ್ವಾ. ನಾವು ಒಬ್ಬೊಬ್ಬರಿಗೆ ಇದು ಕೂಡ ಕನ್ಫ್ಯೂಸ್ ಇದೆ, ಹೇಗೆ 8 ತಗೊಂಡ್ರು ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ -2 ಮಾಡಬೇಕು ನಾವು. ಸೊ ಇವಾಗ 32 ಇರೋದನ್ನು ಡಿವೈಡೆಡ್ ಬೈ 4 ಮಾಡಿದ್ವಿ ಅಲ್ವಾ, ಆವಾಗ 8 ಬಂತು. 8ರಲ್ಲಿ ನಾವು 2ನ್ನ ಮೈನಸ್ ಮಾಡಬೇಕು. 2 ಮೈನಸ್ ಮಾಡಿದಾಗ 6 ಇಂಚ್ ಬರುತ್ತೆ. ನಿಮಗೆ ಕರೆಕ್ಟಾಗಿ 6 ಇಂಚ್ ಬಂದು ನೆಕ್ ವಿಡ್ತು ಮತ್ತು ಭುಜ ಎರಡೂ ಸೇರಿ 6 ಇಂಚು, ಹಾಗೆಯೇ ಹಾರ್ಮೋಲ್ ಕೂಡ 6 ಇಂಚು. ಓಕೆನಾ. ಸೊ ಇದು ನಿಮಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ, ಅರ್ಥ ಆಯಿತು ಅಲ್ವಾ. ಸೊ ನಾನು ನೆಕ್ಸ್ಟ್ ಮತ್ತೆ ತೋರಿಸ್ಕೊಡ್ತೀನಿ 34 ಸೈಜ್ಗೆ. 34 ಸೈಜ್ನು ಕೂಡ ಡಿವೈಡೆಡ್ ಬೈ 4 ಮಾಡಿದ್ರೆ ನೋಡಿ, ನಿಮಗೆ ಇದರಲ್ಲೂ ಕೂಡ 8.5 ಬಂತು. ಸೊ ಡಿವೈಡೆಡ್ ಬೈ 4 ಮಾಡಿ ನೋಡಿ, ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. 4ನೇ ಭಾಗ ಎಷ್ಟು ಸಿಗುತ್ತೆ ಅದನ್ನು ನಾವು ತಗೋಬೇಕಾಗುತ್ತೆ. 8.5ಅಲ್ಲಿ ಇದನ್ನು ಕೂಡ -2 ಮಾಡಬೇಕು. ನೋಡಿ ಈ ರೀತಿ 8.5ನಲ್ಲಿ -2 ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. 6.5 ಬರುತ್ತೆ. ಸೊ ನಾವು ಹಾರ್ಮೋಲ್ ಇದರಲ್ಲಿ ನೆಕ್ ವಿಡ್ತು ಮತ್ತು ಭುಜ ಎರಡನ್ನೂ ಸೇರಿ 6.5 ಇಟ್ಕೋಬೇಕು. ಸೊ ಗೊತ್ತಾಯ್ತಲ್ವಾ. ಯಾವುದನ್ನೇ ಆದರೂ ಇದರಲ್ಲಿ -2 ಮಾಡಬೇಕು. -2 ಮಾಡಿದ್ಮೇಲೆ 6.5 ಬರುತ್ತೆ. ಸೊ ಇದು ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೆಯೇ 36 ಸೈಜ್ಗೆ ಡಿವೈಡೆಡ್ ಬೈ 4 ಮಾಡಿದ್ರೆ 9 ಇಂಚಸ್ ಬರುತ್ತೆ. ಸೊ 9 ಇಂಚಸಲ್ಲಿ -2 ಇಂಚು ಮಾಡಿ 7 ಇಂಚ್ ಆಗುತ್ತೆ. ಸೊ ಇದರಲ್ಲಿ ಒಬ್ಬೊಬ್ಬರಿಗೆ ಏನಾಗುತ್ತೆ, 36, 38 ಸೈಜ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ಕೂಡ ತೋರಿಸ್ಕೊಟ್ಬಿಡ್ತೀನಿ. 38 ಸೈಜಲ್ಲಿ ಡಿವೈಡೆಡ್ ಬೈ 4 ಮಾಡಿದ್ರೆ 9.5 ಬರುತ್ತೆ. ಇದು -2 ಮಾಡಿದ್ರೆ 7.5 ಬರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಒಬ್ಬೊಬ್ಬರಿಗೆ 36, 38 ಸೈಜ್ ಇದ್ದರೂ ಕೂಡ ಇಲ್ಲೇನಾಗುತ್ತೆ ಅಂತಂದರೆ ಭುಜ ಅನ್ನೋದು ಚಿಕ್ಕದಿರುತ್ತೆ. ಸೊ ಗೊತ್ತಾಯ್ತಲ್ವಾ. ಭುಜ ಚಿಕ್ಕದಿದ್ರೆ ಏನು ಮಾಡಿ, ಇದನ್ನು 1/2 ಇಂಚು ಮೈನಸ್ ಮಾಡಿ. ಇದನ್ನು ಕೂಡ 6.5ನೇ ಇಟ್ಕೊಳ್ಳಿ. ಇದರಲ್ಲಿ 1/2 ಇಂಚ್ ಮೈನಸ್ ಮಾಡಿಬಿಟ್ಟು 7.5ನೇ ಇಟ್ಕೊಳ್ಳಿ. ಅದು ಭುಜ ಚಿಕ್ಕದಿರುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಅವ್ರದ್ದು ಅಳತೆ ಭುಜದಿಂದ ಭುಜದವರೆಗೂ ಕೂಡ ಅಳತೆನ ತಗೊಂಡ್ಬಿಡಿ. ಯಾರಾದರೂ ಬೋಟ್ನೆ ಅಳತೆಗೆ ನಿಮಗೆ ಕೊಡ್ತಾ ಇದ್ದಾರೆ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಅಂದರೆ, ಈ ಕಡೆ ಭುಜದಿಂದ ಈ ಕಡೆ ಭುಜದವರೆಗೂ ಎಷ್ಟಿದೆ ಅಂತಂದ್ಬಿಟ್ಟು ಫುಲ್ಲು ಶೋಲ್ಡರ್ ಟು ಶೋಲ್ಡರ್ ಮೆಜರ್ಮೆಂಟ್ ತಗೊಂಡ್ಬಿಡಿ. ಆ ಮೆಜರ್ಮೆಂಟ್ ತಗೊಂಡಿರೋದನ್ನು ಮಧ್ಯಕ್ಕೆ, ಇವಾಗ ನೀವು ಮೆಜರ್ಮೆಂಟ್ ತಗೊಂಡಿರೋದು 14 ಇಂಚಿದೆ ಅಲ್ವಾ, 14 ಇಂಚಿದೆ ಅಂತಂದರೆ 7 ಇಂಚನ್ನ ಇಟ್ಕೊಳ್ಳಿ. 7 ಇಂಚಲ್ಲಿ ನೆಕ್ ವಿಡ್ತು ಮತ್ತು ಭುಜ ಎರಡು ಸೇರಿ 7 ಇಂಚು, ಹಾಗೆ ಹಾರ್ಮೋಲ್ ಕೂಡ 7 ಇಂಚು. ಗೊತ್ತಾಯ್ತಲ್ವಾ. ಸೊ ಈ ಥರ ಇಟ್ಕೊಂಡು ನೀವು ಕಟಿಂಗ್ನ ಮಾಡ್ಕೋಬೋದು. ಹಾಗೆಯೇ 40 ಸೈಜ್ದು ಡಿವೈಡೆಡ್ ಬೈ 4 ಮಾಡೋಣ. ಇದರಲ್ಲಿ ನಿಮಗೆ ಏನಾಗ್ತಿದೆ ಅಂತಂದರೆ 40 ಮತ್ತು 38 ಸೈಜ್ ಎರಡಿಗೂ ಕೂಡ 9.5ನೇ ಬರುತ್ತೆ. ಇದರಲ್ಲಿ 2 ಇಂಚು ಅಂದರೆ 7.5. ಇದನ್ನು ಏನು ಮಾಡ್ಬೋದು ನೀವು ಅಂತಂದರೆ 8 ಇಂಚ್ ಕೂಡ ಬರುತ್ತೆ 42 ಸೈಜ್ಗಾದರೆ. ನೋಡಿ, ಡಿವೈಡೆಡ್ ಬೈ 4 ಮಾಡಿದ್ರೆ 10 ಇಂಚ್ ಬರುತ್ತೆ. 10 ಇಂಚಲ್ಲಿ -2 ಮಾಡಿದ್ರೆ ನಿಮಗೆ 8 ಇಂಚ್ ಬರುತ್ತೆ. ಇದೇನಾಗುತ್ತೆ ಅಂತಂದರೆ 40 ಸೈಜ್ಗೂ ಒಬ್ಬೊಬ್ಬರಿಗೆ 8 ಇಂಚನೇ ಇಡಬೇಕಾಗುತ್ತೆ. ಯಾಕೆ ಗೊತ್ತಾ, ಒಬ್ಬೊಬ್ರದ್ದು ಭುಜ ಅನ್ನೋದು ಸ್ವಲ್ಪ ಅಗಲ ಇರುತ್ತೆ.
ಅವ್ರಿಗೇನು ಮಾಡಿ, ನಿಮಗೆ ಬ್ಯಾಕ್ ಹುಕ್ ಹಾಕ್ತೀವಿ ಅಂತಂದರೆ, ಡೋರಿ ಇಡ್ತೀರಾ ಅಂತಂದರೆ 7.58 ಇಡಿ. ಡೋರಿ ಇಲ್ಲ ಬ್ಯಾಕ್ ಹುಕ್ ಕೇಳಿದ್ದಾರೆ ಅವರು, ಅದೇ ಬ್ಯಾಕಲ್ಲಿ ಒಂದೇ ಒಂದು ಹುಕ್ ಕೇಳುತ್ತಾರೆ ಅಲ್ವಾ, ಆ ರೀತಿ ಹುಕ್ ಏನಾದರೂ ಕೇಳಿದ್ರು ಅಂದರೆ 8 ಇಂಚ್ ಇಡಿ. ಅವಾಗ ಏನಾಗುತ್ತೆ ಅಂದರೆ ಟೈಟಾಗಿ ಎಳ್ದಾಕ್ದಾಗ ಅವ್ರಿಗೆ ಎಳ್ಕೊಂಡಂಗಾಗುತ್ತೆ. ನೀವು 7.5 ಇಟ್ಟರೆ 40 ಸೈಜ್ಗೆ ಎಳ್ಕೊಂಡಂಗಾಗುತ್ತೆ. ಇದು ನಾನು ಹೇಳ್ತಿರೋದು 8 ಇಂಚು ಹುಕ್ಸ್ ಕೇಳಿದ್ರೆ ಮಾತ್ರ ಅವರು. ನೀವು ಡೋರಿನೇ ಕೇಳ್ತಾರೆ ಅಂತಂದರೆ 7.5ನೇ ಇಟ್ಕೋಬೋದು. ಹುಕ್ಸ್ ಕೇಳಿದ್ರೆ ಮಾತ್ರ 8 ಇಡಿ. ಇದು 42 ಸೈಜ್ಗೆ 8 ಇಂಚ್ ಅಂತೂ ಬೇಕೇ ಬೇಕು. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ. ಇದಿಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಬ್ಲೌಸ್ಗಳು ಬರೋದೇ ಕೂಡ ಇಷ್ಟರಲ್ಲೇ. ಇದು ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಾನು ನೆಕ್ಸ್ಟ್ ಬ್ಲೌಸ್ ಕಟಿಂಗ್ಗಳಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಹಾಗೆಯೇ ಇನ್ನೂ ನೆಕ್ಸ್ಟ್ ಬರೋ ಬ್ಲೌಸ್ ಕಟಿಂಗಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇನ್ನೊಂದು ವಿಷಯ, ಭುಜ ಮತ್ತು ನೆಕ್ ಬಿಡ್ತು 6 ಇಂಚ್ ಇಟ್ಟಿದ್ದೀರಾ ಅಂತಂದಮೇಲೆ ಕಂಪಲ್ಸರಿ ಹಾರ್ಮಲ್ ಕೂಡ 6 ಇಂಚು ನೀವು ಇಡಲೇಬೇಕು. ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡಬೇಡಿ. ಒಂದೊಂದು ಸಲ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತಂದರೆ, ನಾವಿವಾಗ ಈ ಕಡೆ ನೆಕ್ ಬಿಡ್ತು, ಈ ಕಡೆ ಹಾರ್ಮೋಲ್ ಬ್ಲೌಸ್ನಲ್ಲಿ ಈ ಕಡೆ ನಾವು ನೆಕ್ ಬಿಡ್ತನ್ನ ಇಟ್ಕೊಂಡಿದ್ದೀವಿ ಅಂದ್ಕೊಳ್ಳಿ, ಈ ಕಡೆ ಹಾರ್ಮೋಲ್ನ ಇಟ್ಕೊಂಡಿದ್ದೀವಿ ಅಂದ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎದೆ ಸುತ್ತಳತೆ ಬಂದು ಇಲ್ಲಿಗೆ ಬಂತು. ಸೊ ಅವಾಗ ಏನು ಮಾಡಬೇಕು, ಒಬ್ಬೊಬ್ರಿಗೆ ಏನಾಗುತ್ತೆ, ಸ್ವಲ್ಪ ಟೈಟ್ ಆಗ್ತಾಯಿದೆ, ಚೆಸ್ಟ್ ಹತ್ರ ಕಂಕ್ಳ ಹತ್ರ ಟೈಟ್ ಆಗ್ತಾಯಿದೆ ಅಂತ. ಒಬ್ಬೊಬ್ಬರು ಬಾಡಿ ಮೆಸರ್ಮೆಂಟ್ ಒಂದೊಂದು ರೀತಿ ಇರುತ್ತೆ ಅಲ್ವಾ. ಬಾಡಿ ಮೆಸರ್ಮೆಂಟ್ ತಗೊಂಡು ಏನಾದರೂ ನೀವು ಕಟಿಂಗ್ ಮಾಡ್ತೀರಾ ಅಂತಂದರೆ ಪರ್ಫೆಕ್ಟಾಗಿನೇ ಬರುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗೇ ಕಟ್ ಮಾಡ್ತೀರಾ ಅಂತಂದರೆ 1/2 ಇಂಚು ಇಲ್ಲಿ ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಕೂಡ ಹಾರ್ಮೋಲ್ದು ಅವ್ರದ್ದು ಅಳತೆ ಬ್ಲೌಸಲ್ಲಿ ಅಳತೆ ತೊಗೊಂಡ್ಬಿಡಿ. ಇದೇನಾದರೂ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಲೈನಿಂಗ್ನೇ ಇಟ್ಟು ಕಟ್ ಮಾಡಿ ತೋರಿಸ್ಕೊಡ್ತೀನಿ. ಫಸ್ಟ್ ಇದರಲ್ಲಿ ಹೇಳ್ಕೊಟ್ಬಿಡೋಣ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಹಾರ್ಮೋಲಿಂದ ಹಾರ್ಮೋಲ್ವರೆಗೂ ಕೂಡ ಈ ರೀತಿ ಅಳತೆ ಬ್ಲೌಸಲ್ಲಿಟ್ಟು ನೋಡ್ಕೊಳ್ಳಿ. ಇಲ್ಲೇನಾಗುತ್ತೆ ಅಂತಂದರೆ, ಇಲ್ಲೇನಾದರೂ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬತ್ತು, ನೀವು ಇವಾಗ ಒಂದು 8 ಇಂಚ್ ಇತ್ತಲ್ವ, ಇಲ್ಲಿ 8 ಇಂಚ್ ಇದೆ ಅಂದ್ಕೊಳ್ಳಿ. ಅಳತೆ ಬ್ಲೌಸಲ್ಲಿ 8.5 ಇಂಚ್ ಇತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಮುಂದೆ ಬತ್ತು ಅಂದರೆ ಏನು ಮಾಡಬೇಕು, ಇದನ್ನು ಸ್ವಲ್ಪ ಕೆಳಗಡೆ ಡೌನಿಂಗ್ ಮಾಡ್ಕೋಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಅಕಸ್ಮಾತ್ ಏನಾದರೂ ಹಿಂದೆ ಬಂತು, ಇದು 8 ಇಂಚ್ ಇದೆ, ನಾವು ಅಳತೆ ಬ್ಲೌಸಲ್ಲಿ ತೊಗೊಂಡಿರೋದು 7.5 ಇಂಚ್ ಬಂತು ಅಂತಂದರೆ ಸ್ವಲ್ಪ ಮೇಲ್ಗಡೆಗೆ ಮಾಡ್ಕೋಬೇಕು. ಸೊ ಇದಿಷ್ಟು ಚೇಂಜಸ್ ಮಾಡಿಕೊಂಡ್ರೆ ಹಾರ್ಮೋಲ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸೊ ಅವ್ರದ್ದು ಅಳತೆ ಬ್ಲೌಸಲ್ಲಿ ಇಟ್ಟು ನೀವು ಹಾರ್ಮೋಲ್ನ ನೋಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ಸೊ ಇದಿಷ್ಟು ಗೊತ್ತಾಯ್ತಲ್ವ, ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇನ್ನೊಂದು ಬೋಟ್ ನೆಕ್ ಬ್ಲೌಸಲ್ಲಿ ಮೇಯ್ನ್ ಡೌಟ್ಸ್ ಬಂದು ನೆಕ್ ವಿಡ್ತು ಮತ್ತು ಭುಜ ಎಷ್ಟು ಇಟ್ಕೋಬೇಕು, ಅದು ಅರ್ಧ ಇಟ್ಕೋಬೇಕಾ ಇಲ್ಲ ನೆಕ್ ವಿಡ್ತು ಜಾಸ್ತಿ ಇಟ್ಕೋಬೇಕಾ ಅಂತ ಸುಮಾರು ಜನ ಕೇಳ್ತಿದ್ರಿ ಅಲ್ವಾ. ಭುಜ ಬಂದು ಕಂಪಲ್ಸರಿ ಎಲ್ರಿಗೂ ಕೂಡ 3 ಇಂಚನ್ನ ಇಟ್ಕೊಳ್ಳಿ. 32, 34, 36, 38, 36ವರೆಗೂ ಕೂಡ 3 ಇಂಚನ್ನ ಇಟ್ಕೊಳ್ಳಿ. 38, 40, 42ಗೆಲ್ಲ 3.5 ಭುಜ ಇಟ್ಕೊಳ್ಳಿ. ಉಳಿದಿರೋ ಅಂಥದ್ದನ್ನು ನಾವು ನೆಕ್ ವಿಡ್ತ್ಗೆ ಇಟ್ಕೋಬೋದು. ಇಲ್ಲೇನಾಗುತ್ತೆ ಅಂತಂದರೆ 3.5 ಇಟ್ಕೊಂಡಾಗ ಇದು ಕರೆಕ್ಟಾಗಿ ಬರುತ್ತೆ. ಸೊ ಒಬ್ಬೊಬ್ಬರಿಗೆ ಭುಜ ಚಿಕ್ಕದು ಬೇಕು, ಬ್ರಾಡಾಗಿ ಇರಲಿ ಅಂತ ಕೇಳಿದ್ರೆ ಅವರು ನೆಕ್ ವಿಡ್ತ್ ಸ್ವಲ್ಪ ಜಾಸ್ತಿ ಮಾಡಿ ಹಾಗೆಯೇ ಭುಜನ ಕಡಿಮೆ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಇದಕ್ಕೆ 3 ಇಂಚಸ್ಸೇ ಬರಬೇಕು, ಇದಕ್ಕೆ 3.5 ಬರಬೇಕು. ಸೊ ಇದಿಷ್ಟು ಗೊತ್ತಾಯ್ತಲ್ವ, ಇನ್ನೇನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಸುಮಾರು ಜನ ನನಗೆ ಡೌಟ್ಸ್ನ ಕೇಳಿದ್ರಿ, ಅದಕ್ಕೋಸ್ಕರ ಹೇಳಿದೆ. ಸೊ ನಾನು ಇನ್ನೊಂದು ಸಲ ಹೇಳ್ಕೊಟ್ಬಿಡ್ತೀನಿ. ನಮ್ಮದೇ ಎದೆ ಸುತ್ತಳತೆ ಎಷ್ಟಿದೆ ಅದನ್ನು ತಗೊಂಡು ಅದನ್ನು ನಾವು 4ನೇ ಭಾಗ ತಗೋಬೇಕು. ಸೊ 4ನೇ ಭಾಗ ತಗೊಂಡು 8 ಇಂಚ್ ಬಂತು, ಅದರಲ್ಲಿ ನಾವು -2 ಮಾಡಬೇಕು. -2 ಮಾಡಿದಾಗ ಉಳ್ಕೊಂಡಿರೋ ಅಂಥದ್ದು ನಮಗೆ 6 ಇಂಚ್ ಉಳ್ಕೋತು. ಇದನ್ನು ನೆಕ್ ವಿಡ್ತು 3 ಇಂಚು, ಭುಜ 3 ಇಂಚು ಇಟ್ಕೋಬೇಕು. ಹಾರ್ಮೋಲ್ ಕೂಡ 6 ಇಂಚನೇ ಇಟ್ಕೋಬೇಕು. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದರಲ್ಲಿ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.